ನನ್ನ ಆತ್ಮೀಯ ಮಿತ್ರರಾದಂತಹ ಅನಿಲ್ ಮುಂಡಾಸ್ ಇವರ ಗಿಫ್ಟ್ ಶಾಪ್ನಲ್ಲಿ ಇಂದು 449ನೇ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದರ ಭಾಗ್ಯ ನನಗೆ ಒದಗಿದೆ. ನನ್ನ 58ನೇ ವರ್ಷದ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡಿಕೊಳ್ತಾ ಇರೋದು ನನಗೆ ಭಾಳ ಸಂತೋಷವಾಗ್ತಾ ಇದೆ. ಅವರು ಈಗಾಗಲೇ ಈ ರೀತಿ ಹಲವು ವರ್ಷಗಳಿಂದ ಈ ಹುಟ್ಟುಹಬ್ಬನ ಆಚರಿಸ್ಕೊಂತ ಬಂದಿದ್ದಾರೆ. ಈಗ 449ನೇ ಹುಟ್ಟುಹಬ್ಬ ಅಂದರೆ ಹೆಚ್ಚು ಕಮ್ಮಿ ಅವರು ತಿಳಿದ ಮಟ್ಟಿಗೆ ಒಂದು 10 ವರ್ಷದಿಂದನೂ ಸಮೇತನೂ 3 ವರ್ಷದಿಂದ ಇದನ್ನು ಮಾಡ್ತಾ ಇರ್ಬೋದು. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಸಮಾಜ ಸೇವೆಯ ಜೊತೆಗೆ ತಮ್ಮ ಒಂದು ಗುರುತಿಸಿಕೊಳ್ಳುವಂತಹ ಕಾರ್ಯ ಮಾಡಿ ಊರಲ್ಲಿ ಸಹ ತಮ್ಮ ಯೂಟ್ಯೂಬ್ನಲ್ಲಿ ಭಾಳ ಪ್ರಖ್ಯಾತಿಯನ್ನು ಪಡಿತಾ ಇದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದುವಂಥ ಆಶೀರ್ವಾದ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಈ ಹುಟ್ಟುಹಬ್ಬವನ್ನು ಭಾಳ ಸಂತೋಷದಿಂದ ಆಚರಿಸೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಪಿಕಾಕ್ ಸ್ನೇಹ ಬಳಗ ಎಂಬುದು ನಾವೊಂದು 25 ಜನ ಗ್ರೂಪ್ ಇದ್ದೀವಿ. ನಮ್ಮ 25 ಜನ ಸ್ನೇಹಿತರು ಸಹ ನಮ್ಮೆಲ್ಲ ಅಣ್ಣ ತಮ್ಮಂದಿರ ರೀತಿ ಇರೋದರಿಂದ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಮ್ಮ ಈ ಒಂದು ಬಳವನ್ನು ಬಳಸಿಕೊಂಡು ಅವರೊಟ್ಟಿಗೆ ಸೇರಿ ಭಾಳ ಸಂತೋಷದಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಒಟ್ಟಿಗೆ ಸೇರಿ ಒಂದೇ ಕುಟುಂಬದವರ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಇವರೆಲ್ಲರ ಒಂದು ಸ್ನೇಹದ ಜೊತೆಗೆ ನಾನು ಇನ್ನು ಮುಂದಿನ ಯಶಸ್ಸುಗಳಿಗೆ ದಾರಿಯಾಗುವಂಥ ರೀತಿಯಲ್ಲಿ ನಾನು ಜೊತೆಯಲ್ಲಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಹುಟ್ಟುಹಬ್ಬನ ಆಚರಣೆಗೆ ನಮ್ಮ ಪಿಕಾಕ್ ಸ್ನೇಹ ಬಳಗದವರು ಮಾಡುವಂಥ ಒಂದು ಭಾಳ ವಿಶೇಷವಾದಂಥ ಒಂದು ಅರೇಂಜ್ಮೆಂಟ್ಸ್ಗೆ ನಾನು ಕೃತಜ್ಞತನಾಗಿರ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಅನಿಲ್ ಕುಮಾರ್ ಅವ್ರಿಗೂ ಸಹ ನಾನು ಈ ಒಂದು ಶಾಪ್ಗೆ ಬಂದು ಅವರ ಒಂದು ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.